ನಮ್ಮ ದೇಶದ ಪವಿತ್ರವಾದ ಮುಖ್ಯವಾದ ನದಿಗಳಲ್ಲಿ ನಮ್ಮ ಕರ್ನಾಟಕದ ಕಾವೇರಿ ಸಹ ಒಂದು. ಕಾವೇರಿ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಕೊಡಗು ಜಿಲ್ಲೆಯಲ್ಲಿರುವ ಭಾಗಮಂಡಲ ಅಥವಾ ತಲಕಾವೇರಿ ಅನ್ನುವಂಥ ಸ್ಥಳದಲ್ಲಿ ಈ ಕಾವೇರಿ ನದಿ ಉಗಮ ಆಗುತ್ತೆ, ಹುಟ್ಟುತ್ತೆ. ಅಂದ್ರೆ ಒಂದು ನದಿ ಕರ್ನಾಟಕದಲ್ಲಿ ಹುಟ್ಟಿ ಹರಿದು ತಮಿಳುನಾಡಿಗೆ ಬಂದು ಅಲ್ಲಿನ ಸಮುದ್ರ ಸೇರುತ್ತೆ. ಸುಮಾರು 150 ವರ್ಷಗಳ ಹಿಂದಿನಿಂದಲೂ ತಮಿಳುನಾಡಿನ ಜನರಿಗೂ ಕರ್ನಾಟಕದ ಜನರಿಗೂ ಜಗಳ, ಬಿಕಾಸ್ ಆಫ್ ಕಾವೇರಿ ವಾಟರ್. ನದಿ ಇಲ್ಲಿ ಹುಟ್ಟುತ್ತೆ, ಅಲ್ಲಿ ಹರಿಯುತ್ತೆ. ಆ ನದಿ ನೀರನ್ನ ಇಬ್ರು ಬಳಕೆ ಮಾಡ್ಕೊಳ್ಬೇಕು. 150 ವರ್ಷಗಳ ಹಿಂದೆ ಬ್ರಿಟಿಷರು ಮದ್ರಾಸನ್ನ ತಮ್ಮ ಹೆಡ್ ಕ್ವಾರ್ಟರ್ಸ್ ಅನ್ನಾಗಿ ಮಾಡಿಕೊಂಡು ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾ ಇದ್ರು ಸೌತ್ ಇಂಡಿಯಾದಲ್ಲಿ. ಹಾಗಾಗಿ ತಮಿಳುನಾಡಿಗೆ ಫೇವರ್ ಆಗೋ ತರ ಕೆಲವು ರೂಲ್ಸ್ ಗಳನ್ನ ಮಾಡ್ಕೊಂಡ್ರು. ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಕಾವೇರಿ ನದಿಯ ನೀರು ಹೆಚ್ಚು ಭಾಗ ತಮಿಳುನಾಡಿಗೆ ಹೋಗೋ ಹಾಗೆ ಅವರು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅದೇ ಅಗ್ರಿಮೆಂಟ್ ಬ್ರಿಟಿಷರು ಈ ದೇಶ ಬಿಟ್ಟು ಹೋಗಿ ನಮ್ಗೆ ಸ್ವಾತಂತ್ರ್ಯ ಬಂದ ನಂತರವೂ ಸಹ ಕಂಟಿನ್ಯೂ ಆಗುತ್ತೆ. ಮತ್ತೆ ಈ ಫಾರ್ಮಿಂಗ್ ಲ್ಯಾಂಡ್ ಎಲ್ಲ ಎಕ್ಸ್ಪ್ಯಾಂಡೇಷನ್ ಆಗ್ತಾ ಹೋಗುತ್ತೆ ತಮಿಳುನಾಡಲ್ಲೂ ಕರ್ನಾಟಕದಲ್ಲೂ. ಮತ್ತೆ ಎರಡೂ ಸ್ಟೇಟ್ನವರಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಚೆನ್ನಾಗಿ ಮಳೆ ಬಂದಾಗ, ನದಿಗಳು ತುಂಬಿ ಹರಿದಾಗ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸಫಿಶಿಯೆಂಟ್ ನೀರು ನಮಗೂ ಸಿಗುತ್ತೆ, ತಮಿಳುನಾಡಿಗೂ ಹೋಗುತ್ತೆ. ಸಪೋಸ್ ಮಳೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ, ಡ್ರಾತ್ ಆದ್ರೆ ಆಗೇನಾಗುತ್ತೆ, ನದಿಗಳು ತುಂಬಲ್ಲ, ಹರಿಯಲ್ಲ, ನಮಗೂ ನೀರು ಸಿಗಲ್ಲ, ಅವ್ರಿಗೂ ನೀರು ಸಿಗಲ್ಲ. ಸೊ ಇದು ಡಿಸ್ಪ್ಯೂಟ್ ಆಗಿ, ವಾದ ವಿವಾದ ಆಗಿ ಸುಮಾರು ವರ್ಷಗಟ್ಟಲೆ ಕೋರ್ಟಿನಲ್ಲಿ ಕೇಸ್ ಆಗಿ ಕೊನೆಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಅದೊಂದು ಇಷ್ಟು ವರ್ಷದಲ್ಲಿ ಒಂದಿಷ್ಟು TMC ನೀರು ಕರ್ನಾಟಕ ಮಸ್ಟ್ ಅಂಡ್ ಶುಡ್ ರಿಲೀಸ್ ಮಾಡಬೇಕು. ನಮ್ಮದೆಲ್ಲ ಡ್ಯಾಮ್ ಕಟ್ಕೊಂಡಿದ್ದೀವಲ್ವಾ, KRS ಕೃಷ್ಣರಾಜೇಂದ್ರ ಸಾಗರ, ಅಲ್ಲಿ ಸ್ಟೋರೇಜ್ ಮಾಡ್ತೀವಿ, ಅಲ್ಲಿಂದ ನಾವು ರಿಲೀಸ್ ಮಾಡಬೇಕು ಅಂತ ಹೇಳಿ ಒಂದು ವರ್ಡಿಕ್ಟ್ ಬಂದ್ಬಿಟ್ಟಿದೆ. ಆದ್ರೆ ಅವರು ಕೋರ್ಟ್ನವರು ಸಪೋಸ್ ಏನಾದ್ರು ಡ್ರಾಪ್ ಆದಾಗ, ವಾಟರು ಸಫಿಶಿಯೆಂಟ್ ಸ್ಟೋರ್ ಆಗದೆ ಇದ್ದಾಗ ನಮ್ಮ ಡ್ಯಾಮ್ಸ್ ಅಲ್ಲಿ ಸಮ್ಮರ್ ಅಲ್ಲಿ, ಎಸ್ಪೆಷಲಿ ಸಮ್ಮರ್ ಅಲ್ಲಿ ನಾವು ಹೇಗೆ ಅವ್ರಿಗೆ ವಾಟರ್ ಕೊಡಬೇಕು ಅನ್ನೋದು ಅವರು ಕ್ಲಿಯರ್ ಆಗಿ ಸಜೆಷನ್ ಕೊಟ್ಟಿಲ್ಲ. ಸೊ ಈಗ ಅವಾಗ ನೀರಿಗಾಗಿ ತಮಿಳುನಾಡು ಕರ್ನಾಟಕಕ್ಕೂ ಜಗಳ ಆಗ್ತಾನೆ ಇರ್ತದೆ. ಮತ್ತೆ ಈಗ ಪ್ರೆಸೆಂಟ್ ಸಿಚುವೇಶನ್ ನಮ್ಗೆ ಈ ಮಾನ್ಸೂನ್ ಸೀಸನ್ ಅಲ್ಲಿ ನಮ್ಗೆ ಸರಿಯಾದ ಪ್ರಮಾಣದಲ್ಲಿ, ಆಸ್ ಯೂಶುವಲ್ ಪ್ರಮಾಣದಲ್ಲಿ ನೀರು ಬಂದಿಲ್ಲ, ಅಂದ್ರೆ ಮಳೆ ಬಂದಿಲ್ಲ. ಹಾಗಾಗಿ ನಮ್ಮ ಡ್ಯಾಮ್ಸ್ ಎಲ್ಲ ಎಂಟಿ ಆಗಿದೆ. ಈಗ ನಮ್ಗೆ ಕುಡಿಯೋಕ್ಕೂ ನೀರು ಬೇಕು, ಮತ್ತೆ ಫಾರ್ಮರ್ಸ್ಗೂ ಕೂಡ ನೀರು ಬೇಕು. ಅದೇ ಪ್ರಾಬ್ಲಮ್ ತಮಿಳುನಾಡಿನಲ್ಲೂ ಆಗಿದೆ. ಈ ಕಾವೇರಿ ರಿವರ್ ಡಿಸ್ಪ್ಯೂಟ್ ಅನ್ನ ಸೂಪರ್ವೈಸ್ ಮಾಡಕ್ಕೆ ಒಂದು ಕಮಿಟಿ ಇದೆ, ಒಂದು ಅಥಾರಿಟಿ ಇದೆ. ಅವರು ಸಹ ಏನ್ ಮಾಡ್ತಾರೆ, ನಮ್ಗೆ ಆರ್ಡರ್ ಮಾಡ್ಬಿಡ್ತಾರೆ ಕರ್ನಾಟಕಕ್ಕೆ, ನೀವು ಇಷ್ಟು TMC ನೀರು ಕೊಡಬೇಕು, ಡೈಲಿ ಇಷ್ಟು ಕ್ಯೂಸೆಕ್ಸ್ ನೀರು ಕೊಡಬೇಕು. ಈಗ ಸುಮಾರು 20,000 ಕ್ಯೂಸೆಕ್ಸ್ ನೀರನ್ನ ಡೈಲಿ ನೀವು ಫ್ಲೋ ಮಾಡಬೇಕು, ಬಿಡಬೇಕು ನಮ್ಮ ಡ್ಯಾಮ್ಸ್ ಇಂದ ಅಂತ ಆರ್ಡರ್ ಮಾಡಿದ್ದಾರೆ. ಈಗ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀರಿದ್ರೆ ಅಲ್ವಾ ಬಿಡೋದು. ಈಗ ನನ್ನ ಹತ್ರ 100 ರೂಪಾಯಿ ಇದ್ರೆ ನೀವು 50 ರೂಪಾಯಿ ಕೇಳಿದ್ರೆ ನಾನು 50 ರೂಪಾಯಿ ಕೊಡ್ತೀನಿ ಅಪ್ಪ. ನನ್ನ ಹತ್ರ 100 ರೂಪಾಯಿ ಇದ್ರೆ ನೀವು 200 ರೂಪಾಯಿ ಕೇಳಿದ್ರೆ, 150 ರೂಪಾಯಿ ಕೇಳಿದ್ರೆ ನಾನು ಹೇಗೆ ಕೊಡೋದು? ಸೊ ಈ ರಿಯಾಲಿಟಿಯನ್ನ ಯಾವುದೇ ರಿವರ್ ಅಥಾರಿಟಿಗಳಾಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಅಥವಾ ಕೋರ್ಟ್, ಸುಪ್ರೀಂ ಕೋರ್ಟ್ ಆಗಲಿ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕದ ಜನ ಕರ್ನಾಟಕ ಬಂದ್ ಅಂತ ಮಾಡ್ತಾ ಇದ್ದಾರೆ. ಟು ಮೇಕ್ ದ ವೇ, ಟು ಬ್ರಿಂಗ್ ಟು ದ ನೋಟಿಸ್ ಆಫ್ ದ ಗೌರ್ಮೆಂಟ್. ಸರ್ಕಾರಕ್ಕೆ, ಕೋರ್ಟ್ಗಳಿಗೆ ಎಲ್ಲ ಇದ್ರ ಬಗ್ಗೆ ಗಮನ ತರಲಿಕ್ಕೆ ಬಂದ್ ಮಾಡ್ತಾ ಇದ್ದಾರೆ. ಬಟ್ ಶಾಲೆಗಳಾಗ್ಲಿ, ಸ್ಕೂಲ್ಗಳಾಗ್ಲಿ ರಜಾ ಇಲ್ಲ ಇವತ್ತು. ಆಸ್ ಯೂಶುವಲ್ ಸ್ಕೂಲ್ಸ್ ಇದೆ, ನಾವು ಬಂದಿದ್ದೀವಿ. ಈ ಕಾವೇರಿ ವಿವಾದ ಹಿನ್ನೆಲೆ ನೀವು ತಿಳ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದ್ದೀನಿ.